ಎಲ್ಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಇದು ಶಿವರಾತ್ರಿ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ. ಸಂಡೇ ಬಂದು ಮಾರ್ನಿಂಗು ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು ನಾವು ಆಲ್ರೆಡಿ ನಮ್ಮ ಮನೆಯವರೆಲ್ಲ. ನಾನು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ. ಅದಾದ ನಂತರ ನಾನು ಫ್ರೆಶ್ ಅಪ್ ಆಗಿರಲಿಲ್ಲ. ನಂಗೆ ಟಿಫನ್ ಮಾಡಿ ನನಗೇನಂದರೆ ಫ್ರೆಶ್ ಅಪ್ ಆದಮೇಲೆ ಎಲ್ಲ ಕೆಲಸ ಮಾಡಬೇಕಂದ್ರೆ ಅದು ಒಂಥರ ಇರಿಟೇಟ್ ಅನಿಸುತ್ತೆ. ಆದ್ದರಿಂದ ಇದು ರೊಟ್ಟಿ ಎಲ್ಲ ಬಡಿಯೋದಿರುತ್ತಲ್ವ, ಬೆಳಗ್ಗೆನೇ ಮಸಾಲೆ ರೊಟ್ಟಿ ಮಾಡೋಕ್ಕೆ ಹೇಳಿದ್ರು. ಎಲ್ಲ ಹೆಚ್ಕೊಟ್ರು ನಮ್ಮ ಅತ್ತೆ. ನಾನು ಅದನ್ನು ರೊಟ್ಟಿ ಬಡಿತಾ ಇದ್ದೀನಿ. ನಿಮಗೂ ಕೂಡ ಬಳಿಯೋ ರೊಟ್ಟಿ ಇಷ್ಟನಾ ಅಂತ ಕಮೆಂಟ್ ಮಾಡಿ. ಒಂದೊಂದು ಕಡೆ ಸೈಡ್ ಒಂದೊಂದು ಥರ ಇರುತ್ತೆ. ಒಂದು ಕಡೆ ತಟ್ಟುತ್ತಾರೆ, ಒಂದು ಕಡೆ ಬಳಿತಾರೆ. ಬಟ್ ನಮ್ಮ ಸೈಡೆಲ್ಲ ನಾವು ಹಿಂಗೆ ಬಡಿಯೋದೇ. ತಟ್ಟೋದು ನಾವು ತುಂಬ ರೇರು, ಎಲ್ಲೋ ತುಂಬ ಅಂದರೆ ತುಂಬ ರೇರು. ಬಟ್ ನನ್ನ ಪ್ರಕಾರ ಬಳಿಯೋ ರೊಟ್ಟಿನೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನನಗೂ ಕೂಡ ಇಷ್ಟ ಆಗುತ್ತೆ. ಕ್ರಿಸ್ಪಿಯಾಗಿ ಮಾಡಿದಾಗ ಇನ್ನೂ ಚೆನ್ನಾಗಿರುತ್ತೆ. ಅದು ನಮಗೆಲ್ಲ ಫಸ್ಟೆಲ್ಲ ಬಳಿಯೋಕ್ಕೆ ಬರ್ತಿರಲಿಲ್ಲ. ಅಯ್ಯೋ ಬೇರೆಯವ್ರು ನೋಡಿ ಎಷ್ಟು ಚೆನ್ನಾಗಿ ಬಳಿತಾರೆ, ನಮಗೆ ಬಳಿಯೋಕ್ಕೆ ಬರಲ್ವಲ್ಲ ಅಂತ. ಬಟ್ ಅದೀಗ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ಸ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಹಾಗೆ ಅದು ಕಲಿತಾ ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ನೋಡಿ ಹಾಗೆ ರೊಟ್ಟಿ ಎಲ್ಲ ಮಾಡ್ತಾಯಿದ್ದೆ. ಇಲ್ಲೆಲ್ಲ ಫುಲ್ ಅಡುಗೆ ಮನೆಯಲ್ಲಿ ಸ್ಟವ್ ಎಲ್ಲ ಗಲೀಜಾಗಿಬಿಡುತ್ತೆ. ರೊಟ್ಟಿ ಎಲ್ಲ ಬೆಳೆದ್ರೆ ಅದೆಲ್ಲ ಕ್ಲೀನ್ ಮಾಡಬೇಕು. ನನಗೇನಂದರೆ 3 ಟೈಮ್ ಅಡುಗೆ ಮಾಡಿಬಿಟ್ರೆ ನನಗೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಡಬೇಕು. ಅದು ನಂಗೆ ಸಮಾಧಾನನೇ ಇರಲ್ಲ. ನನಗೆ ಅರ್ಧಂಬರ್ಧ ಮಾಡಿಬಿಟ್ಟು ಕೂತ್ಕೊಳ್ಳೋದು ಅದು ಅನಿಸಲ್ಲ. ಒಟ್ಟಿಗೆ ಮಾಡಿಬಿಡ್ಬೇಕು, ಹೋಗಿ ಎಲ್ಲ ಕೂತ್ಕೊಳ್ಬೇಕು. ಹಾಗೆ ನಾನು ಅದೇ ರೊಟ್ಟಿ ಬಳಿತಾ ಇದ್ದೀನಿ. ಇನ್ನು ನಮ್ಮ ಅಮ್ಮನೂ ಕೂಡ ಬರೋದ್ರಲ್ಲಿದ್ದು. ಅವರು ನನ್ನ ತಂಗಿ ಮನೆಗೆ ಬಂದಿದ್ದರು, ಬೆಂಗಳೂರಿಗೆ ಬಂದಿದ್ದರು. ಅವ್ರ ಮನೆಯಿಂದ ಇವತ್ತು ನಮ್ಮ ಮನೆಗೆ ಬರ್ತಿದ್ದಾರೆ. ಅವ್ರೇನು ಟಿಫನ್ಗೇನು ಬರೋದಿಲ್ಲ ಅಂತ ಹೇಳಿದ್ರು. ಲೇಟಾಗಿ ಬರ್ತಾರಲ್ವ, ಇನ್ನೇನು ಟಿಫನ್ಗೆ ಬರಲ್ಲ ಅಂತೇಳ್ಬಿಟ್ಟು ನಾವು ಟಿಫನ್ ಹಾಕ್ಕೊಂಡು ಎಲ್ಲರಿಗೂ ರೊಟ್ಟಿ ಹಾಕ್ಕೊಡ್ತಾ ಇದ್ದೆ. ಅವರೂ ಬರ್ತೀನಿ ಅಂತ ಹೇಳಿದ್ರು 12 ಗಂಟೆ. ಬಟ್ ಇನ್ನೊಂದೇನೆಂದರೆ ನಮ್ಮ ರೋಡಲ್ಲಿ ಸೋಲಾಪುರದಮ್ಮ ಟೆಂಪಲ್ ಇದೆ ನಮ್ಮ ಏರಿಯಾದಲ್ಲಿ. ಅದು ನಮ್ಮ ರೋಡಿಂದ ಹೋಗುತ್ತೆ. ಅದು ಬ್ರಹ್ಮರಥೋತ್ಸವ ಅಂದರೆ ರಥ ಬರುತ್ತೆ. ಅಷ್ಟರೊಳಗೆ ನಾನು ಫ್ರೆಶ್ ಅಪ್ ಆಗಬೇಕು. ಸರಿ ಅಂತ ಹೇಳ್ಬಿಟ್ಟು ರೊಟ್ಟಿ ಹಾಕ್ತಾಯಿದ್ದೆ. ನಿಮ್ಮ ಕಡೆಯೂ ಯಾವ್ಯಾವ ರೊಟ್ಟಿ ಬಳಿತೀರಾ? ನಿಮಗೂ ಯಾವ ರೊಟ್ಟಿ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ನೆಕ್ಸ್ಟು ಪೂಜೆ ಎಲ್ಲ ಮಾಡಿದರು. ಪೂಜೆ ಎಲ್ಲ ಮಾಡಿದ್ರೆ ನಾನು ಸುಮ್ಮನೆ ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಅದು ನಾನು ಎಷ್ಟೊತ್ತು ಆದಮೇಲೆ ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದು. ಬಟ್ ನಾನು ಪೂಜೆ ಮಾಡೋ ಥರನೂ ಮಾಡೋ ಹಾಗಿರಲಿಲ್ಲ. ಅದಾದ ನಂತರ ಅನಾನಸ್ ಕಟ್ ಮಾಡಿದರು. ಅದನ್ನು ಕೂಡ ಉಪ್ಪು, ಮೆಣಸಿನ್ಕಾಯಿ ಪುಡಿ ಹಾಕಿ ಮಿಕ್ಸ್ ಮಾಡಿದರು. ಅಚ್ಚ ಖಾರದ ಪುಡಿ ಹೇಳ್ತಾರಲ್ಲ, ಅದು ಹಾಕಿ ಅದನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ಟಿಫನ್ ಎಲ್ಲ ಆಯಿತು. ಟಿಫನ್ ಎಲ್ಲ ಆದಮೇಲೆ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದೆ. ನೋಡಿ ಹೋಗ್ತಾ ಇದ್ದೆ. ನೋಡಿ ಇಲ್ಲಿ ಮುನೇಶ್ವರ, ಇನ್ನು ಸೋಲಾಪುರದಮ್ಮ ರಥ ಬಂದಿಲ್ಲ. ಮುನೇಶ್ವರ ಸ್ವಾಮಿನೂ ಕೂಡ ಮಾಡ್ತಾರಲ್ವ, ಅದು ರಥದಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಮೇಲ್ಗಡೆ. ಇದು ಕೆಳಗಡೆಯಿಂದ ಮೇಲೆ ಹೋಗ್ತಿದೆ, ರಥ ಮೇಲಿಂದ ಕೆಳಗಡೆ ಬರುತ್ತೆ. ನೋಡಿ ಮುನೇಶ್ವರ ಸ್ವಾಮಿ, ಇದು ಕೂಡ ಚೆನ್ನಾಗಿ ಮಾಡಿದರು, ಚೆನ್ನಾಗಿತ್ತು. ಹಂಗೆ ತಗೊಂಡು ಬರೋದು ಇಲ್ಲ ಅಂದರೆ ಮುನೇಶ್ವರ ನಾವು ಪ್ರಸಾದ ಕೊಟ್ಟರು. ಮುನೀಶ್ವರ ಸ್ವಾಮಿ ಹೋಯ್ತಲ್ಲ, ಅಲ್ಲೇ ಈಚೆ ಕುತ್ಕೊಂಡು ಹಾಗೆ ಮೆಟ್ಟ ಹತ್ರ ಕುತ್ಕೊಂಡು ತಿಂತಾಯಿದ್ವಿ ನಾನು, ನಮ್ಮ ಅವ್ವನು. ನಾನು ನಮ್ಮ ಅಮ್ಮನ ಅವ್ವ ಅಂತ ಹೇಳಿ ಕರೆಯೋದು ಜಾಸ್ತಿ.
ಅಲ್ಲ ಆ ಕಡೆ ಕಕ್ಕೋ ಈ ಕಡೆ ಕಕ್ಕೋ ಕೈ ಈ ಕಡೆ ಕಕ್ಕೋ ಹೋಗಿ ಹೋಗಿ ಎಳೆಯೋಗವ ನೀನು ಸ್ವಲ್ಪ ಅಷ್ಟು ದೂರ ಹೋಗಿ ನೆಕ್ಸ್ಟು ಅದಾದಮೇಲೆ ಗೈಸ್ ಅಲ್ಲಿಂದ ದೇವ್ರದ್ದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಅಡುಗೆ ಮಾಡಬೇಕಿತ್ತಲ್ವ, ಅಡುಗೆಗೆ ಬಂದು ಮುದ್ದೆ, ಇತ್ತಿಗೆ ಬೇಳೆ ಸಾರು, ಅವರೆಕಾಳು ಇತ್ತಿಗೆ ಬೇಳೆ ಸಾರು ಮಾಡಿ ಊಟ ಮಾಡಿಕೊಂಡು ಇನ್ನು ನನ್ನ ತಮ್ಮನ ಅಂಗಡಿ ಹತ್ರ ಓಡ್ತಾ ಇದ್ದೀವಿ. ನನ್ನ ತಮ್ಮನ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಅವನದು ಇರೋದು ಇಲ್ಲೇ ಮಂಜುನಾಥ್ ನಗರ. ಹಾಗೆ ನಾನು ನಮ್ಮ ಇಬ್ಬರು ಹೋಗ್ತಾ ಇದ್ದೀವಿ, ನನ್ನ ಮಗ ಹಾಗೇನೆ. ಇಲ್ಲೂ ದೇವ್ರ ಮೆರವಣಿಗೆ ನಡೀತಾ ಇತ್ತು.
ಹಬ್ಬ 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 ಶಿವರಾತ್ರಿ ಹಬ್ಬ. ಇದು ತರಕಾರಿ ಶಾಪ್, ಇದು ಫ್ರೂಟ್ ಶಾಪ್. ಹಾಂ ನೋಡಿಲ್ಲ ನಾನು. ಫಸ್ಟ್ ಫ್ಲೋರ್ ಮೇಲೆಯಿಂದ ಅಲ್ಲಿ ಅವ್ರಿಗೆ ಗೊತ್ತಿರಲ್ವ ಅಂದ್ಕೊಂಡು. ಓಹೋ ಈ ಥರ ಮಾಡ್ತಾರೆ. ಹತ್ರ ಬೇಗ ಈ ಥರ ಹಳೆ ಮನೆ ಥರ ಇದು. ಹಾಗೆಲ್ಲ ಚಿಕ್ಕ ಚಿಕ್ಕ ಮೆಟ್ಲುಗಳು ಬರ್ತಾಯಿತ್ತಲ್ಲ ಆಗಿದೆ. ಬಂದ್ವಿ ಗಾಯ್ಸ್. ಮಲಗಿರ್ತಾನೆ ಈ ಟೈಮ್ನಲ್ಲಿ, ಮಾತಾಡ್ಸ್ಕೊಂಡು ಹೋಗ್ಬೇಕು. ತರಕಾರಿ ಅಂಗಡಿ ಆ ಕಡೆ, ಈ ಕಡೆ ಫ್ರೂಟ್ ಶಾಪ್ ಮೇಲ್ಗಡೆನೆ ಮನೆ. ಯಾವುದು ನೋಡಿ, ಎಲ್ಲಿ ತಗೊಳ್ತೀಯಾ? ಹಾಗೆ ನನ್ನ ತಮ್ಮ ನೋಡ್ಕೊಂಡು ಎಲ್ಲ ಶಾಪ್ ಹತ್ರ ಎಲ್ಲ ನೋಡ್ಕೊಂಡು ನಮ್ಮ ಅಪ್ಪಂಗೆ ಶರ್ಟ್ ತಗೋಬೇಕಿತ್ತು ಅಂದ್ರೆ ನಾವು ಕಲರ್ ಈ ಥರ ಕಲರ್ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲೊಂದು ಶಾಪ್ ಇತ್ತು ಅದೇ ರೋಡಲ್ಲಿ, ಸರಿ ತಗೊಳ್ಳೋಣ ಅಂತೇಳಿ ಬಂದ್ವಿ. ಬೇಡ ಬೇಡ 450. ಇಲ್ಲ 250 ಇದು. ಇದೊಂದೇನಾ ಅಂದರೆ ಡೈಲಿ ವೇರ್ಗೆ? ಇಲ್ಲ, ಇದು ಸ್ವಲ್ಪ ಸಾಫ್ಟ್ ಇದೆ ನೋಡಿ. ಎರಡು ಕಲರ್ ಸೇಮ್ ಯಾಕೆ? ಇದು ಲೈಟ್, ಇದು ಡಾರ್ಕ್ ಅಷ್ಟೇನೆ. ಇದು ಬೇಕಾ? ಅದು ಮುಖಕ್ಕೆ ಇದು ಬೇಡ ಕಲರ್. ಇದು ಲೈಟ್ ಆಗಿದೆ, ಚೆನ್ನಾಗಿ ಕಾಣಿಸ್ತದೆ. ಅಷ್ಟೇ. ನೀನೇ ನೋಡ್ತಿದ್ಯಾ ಅಲ್ಲಿ? ಬಾ. ಬನ್ನಿ ಬನ್ನಿ, ಮತ್ತಿಷ್ಟೇ ತಾನೇ? ಎಲ್ಲ ಪಟಾಣಿ 40. ಹಾಯ್ ಗಾಯ್ಸ್, ಬಂದ್ವಿ ಇವಾಗ ಮನೆಗೆ ಬಂದು ಶಾಪಿಂದ ಬಂದ್ವಿ. ಆಗಲೇ ಎಷ್ಟು 6 ಗಂಟೆ ಆಗಿದೆ. ಬಂದು ನಮ್ಮ ಅತ್ತೆ ಪಾಯಸ ಮಾಡಿದ್ರು. ಪಾಯಸ ಅಂದರೆ ಮಾಡಿಬಿಟ್ಟಿದ್ರು, ಬೇಯ್ತಾ ಇತ್ತು. ಸರಿ ಅಂತೇಳ್ಬಿಟ್ಟು ಬೋಂಡ ಮಾಡಿಬಿಡು ಅಂದರು. ಇನ್ನು ಬೋಂಡ ಒಂದು ಪೆಂಡಿಂಗ್ ಇತ್ತು, ಬೋಂಡ ಮಾಡಬೇಕಿತ್ತು. ಬೋಂಡ ಮಾಡೋ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆಮೇಲೆ ಯಾವುದೇ ವಿಡಿಯೋ ಕೂಡ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಗಾಯ್ಸ್. ಈ ವಿಡಿಯೋ ಇಷ್ಟು ಶಿವರಾತ್ರಿ ಹಬ್ಬದ ವಿಡಿಯೋ ಇದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.